ಎಷ್ಟು ವರ್ಷದಿಂದ ನಡೀತಾ ಇದೆ. ಇವತ್ತು ನಿಮ್ದು ರೆಸ್ಪಾನ್ಸಿಬಿಲಿಟಿ ಕನ್ಸ್ಟ್ರಕ್ಷನ್ ಆಯ್ತು, ನಿಮ್ದು ರೆಸ್ಪಾನ್ಸಿಬಿಲಿಟಿ ಏನಿದೆ? ಇಲ್ಲಪ್ಪ, ಕೇಳಿ ನೀವು ಫಸ್ಟ್. ನೀರು ಕುಡ್ಸೋದ್ ಜವಾಬ್ದಾರಿ ಯಾರ್ದು? ಲ್ಯಾಂಡ್ ಆರ್ಮಿದ ನಿಮ್ದು. ಮತ್ತೆ ನಿಮ್ ಜವಾಬ್ದಾರಿ ನೀವು ಸರಿಯಾಗಿ ಮಾಡ್ಬೇಕಲ್ಲ. ಲ್ಯಾಂಡ್ ಆರ್ಮಿ ಹಾಕ್ತೀರಾ, ಅವ್ರು ಆಯ್ತು, ಅವ್ರ ಇಚ್ಛೆ ಹೇಳಿ. ಮತ್ತೆ ನೀವು ಬೆನ್ನಬೇಕಲ್ಲ. ಜನರು ನೀರು ಕೇಳ್ತಾ ಇದ್ದಾರೆ, ಅವ್ರು ಕೇಳ್ತಾ ಇಲ್ಲ ನೀವು ಕಟ್ಟಿ ಅಂತ ಕೇಳ್ತಿಲ್ಲ. ನಮ್ ನೀರ್ ಬೇಕು, ನೀರ್ ವರ್ಷ ಹೆಂಗ್ ಮಾಡ್ತೀರ ಅಂತ ಕೇಳ್ತಾ ಇದ್ದಾರೆ. ಅದು ಇಂಪಾರ್ಟೆಂಟ್ ಫ್ಯಾಕ್ಟರ್. ನಾನು ಹೆಸರಿ ಮತ್ತೆ ಅವ್ರು ಕೇಳಿ ಅವ್ರಿಗೆ ಆರಾಮಾಗಿ ಹೇಳಿ. ಡೈರೆಕ್ಟ್ ಮಾಡಿ ಕೊಡ್ತಾ ಇದ್ರು ಸರ್, ಟ್ಯಾಂಕ್ ಹೋಗ್ತಾ ಇಲ್ಲ ಸರ್. ನಮ್ ಜೇಜೆ ಕೊಡ್ತಾ ಇದ್ರು ಸರ್ ಅಂಚರ ಗ್ರಾಮದವರು. ಇವಾಗ ಇದು ಬೇಸಿಗೆ ಸ್ಟಾರ್ಟ್ ಆಗುತ್ತೆ, ಸಮ್ಮರ್ ಸ್ಟಾರ್ಟ್ ಆಗುತ್ತೆ. 100% ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಅದಕ್ಕಿಂತ ಮೊದಲು ಅದು ಹ್ಯಾಂಡ್ ಔಟ್ ತಗೊಳ್ಳಿ, ಏನಿದೆ ನೋಡ್ಬಿಟ್ಟು ಸೆಟ್ ಮಾಡಿ. ಇದು ಯಾರು ಮಾಡಿದ ಸರ್? ಇದು ನಮ್ಮ ಹೆಸರೇನದ? ಯುವರಾಜ್ ಅವರೇ. ನಾನು ಕೇಳ್ತಾ ಇಲ್ಲ, ನಾನು ಕೇಳ್ತಾ ಇರೋದು ನೀವು ಓದಿ ತೋರ್ಸ್ಬೇಕಷ್ಟೇ. ಇದ್ರ ಬೇಕಾಗಿಲ್ಲ, ಈ ಬುಕ್ಲೆಟ್ ನಲ್ಲಿ ನೀವು ಓದಿ ತೋರ್ಸ್ಬೇಕಂತ ಕೇಳ್ತಾ ಇದ್ದೀನಿ. ನಾನು ಅದು ಕೇಳ್ತಾ ಇಲ್ಲ. ಡಿಪಾರ್ಟ್ಮೆಂಟ್ ಕೊಡೋದ ಕ್ಯಾನ್ಸಲ್ ಮಾಡ್ರಿ ಅವ್ರಿಗೆ. KDP ನೆಕ್ಸ್ಟ್ ತೊಗೊಳೋದು ಅವ್ರು. ಸುಮ್ಮನೆ ನಾವು ಇದು ಲಾಸ್ಟ್ ಸಾಯಂಕಾಲ ಕೊಟ್ಟರೆ ಹೆಂಗಾಗುತ್ತೆ? ಸ್ಟಡಿ ಮಾಡೋದು ಯಾಕಂದ್ರೆ ಸರ್ ನೀವು ಬೇಕಂತ ಕೊಡ್ತೀರಾ? ಸ್ಟಡಿ ಮಾಡೋಕೆ ಆಗಬಾರ್ದು, ಆಗ್ಬಿಟ್ಟು KDP ಮುಗಿಸ್ಬೇಕು ಅಂತ ನೋಡಿ. ನೀವು ಫಸ್ಟ್ ತಗೊಳ್ಳಿ ಬುಕ್, ನೀವು ತಗೊಂಡ್ಮೇಲೆ KDP ನೀವು ಜೆರಾಕ್ಸ್ ಮಾಡಿ ಹೋಗಿ ಹೇಳಿ ಡೇಟ್ ನೀವು ಫಸ್ಟ್ ವೆರಿಫೈ ಮಾಡಿ. ನೋಡಿ 15 ಡೇಸ್ ಅಂತ ಹೇಳ್ಬೇಕು. ನೀವು ಹೊಣೆಗಾರಿಕೆ ನೀವು ತಗೋಬೇಕು, ಟೀಚರ್ಸ್ ತಗೋಬೇಕು. ತೊಂದರೆ ಆಗ್ತಿದೆ ಟೀಚರ್ಸ್ ಏನಾದ್ರು? ಸಿಸಿ ಕರೆಕ್ಟ್ ಆಗಿ ಪಾಠ ಸರಿಯಾಗಿ ತಗೊಂಡ್ರೆ ನೀವು ಈ ರೀಸನ್ ಹೇಳಿದ್ರೆ ಹೆಂಗ್ರಿ? ನೀವು ಮಿನಿಸ್ಟರ್ ನಾನು ಹೇಳ್ತೀನಿ, ಮಿನಿಸ್ಟರ್ ಹತ್ರ ಹೇಳ್ತೀನಿ. ನಮ್ಮ BO ಸ್ಪೆಷಲ್ ಇದ್ದಾರೆ ಸರ್, ಒಂದ್ಸರಿ ಅವ್ರು ಕರೀರಿ, ಕೇಳಿ ಯಾಕೆ ಬರ್ತೀನಿ CCTV ಅಂತ ಹೇಳಿ. ಸರ್, ಎಜುಕೇಶನ್ ಹೇಗಿದೆ ಅಂದ್ರೆ ನಮ್ಮ ಸರ್ಕಾರವನ್ನು ಸ್ವಲ್ಪ ತಪ್ಪು ಮಾಡಿದ ಸರ್. ಇವತ್ತು ನಾವು ಆಫೀಸರ್ಗೆ ತಪ್ಪಂತಂದ್ರೆ ಏನು ಕೇಳೋದು ಸರ್? ಬರೀ ಹೈಸ್ಕೂಲ್ 10th ರಿಸಲ್ಟ್ ಎಷ್ಟಾಯ್ತು, 8% ಮಾಡಿ 21% ಆಯ್ತು, 90% ಆಯ್ತು, 100% ಆಗಿದೆ, ನಿಂದೆ ಕಮ್ಮಿ ಆಯ್ತು ಅಂತ ನಾಲ್ಕು ಸರ್. ನಾಲ್ಕು ಕರೆಕ್ಟ್ ಇದೆ. ಬಟ್ ಅದು ತಪ್ಪಲ್ಲಿ ಆಗ್ತದಂದ್ರ ನಾವು ಸಣ್ಣ ಮಕ್ಕಳಿಗೆ ಬೇಸ್ ಸಿಗ್ತಾ ಇದೆ ಸರ್. ಆ ಸಣ್ಣ ಮಕ್ಕಳಿಗೆ ಬೇಸ್ ಸಿಗೋದಾಗ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಬರ್ತಾ ಬರ್ತಾ ಇದೆ ಸರ್. ನಾವು ಪ್ರೈಮರಿ ಶಿಕ್ಷಣ ಸುಧಾರಣೆ ಮಾಡಕ್ ಹೇಳ್ಬೇಕು ಸರ್. ಅದು ಪೂರ್ ಕ್ವಾಲಿಟಿ ತೊಗರಿ ಬೇಳೆಗಳು ನೀವೇ ನೋಡ್ಬೇಕು. ಸ್ಕೂಲಿಗೆ ಹೋಗಿ ಅಲ್ಲಿ ಗೊತ್ತಾಗಿ ನಾವು ಇನ್ಸ್ಪೆಕ್ಷನ್ ಮಾಡಿ ಮತ್ತೆ ರಿಟರ್ನ್ ಕಳಿಸಿ. ಯಾಕಂದ್ರೆ ನಾವು ಕಲಬುರಗಿ ಫೇಮಸ್ ಫಾರ್ ತೊಗರಿ ಬೇಳೆ ಅಂತ. ಕಲಬುರಗಿ ತೊಗರಿ ಬೇಳೆ ಬಿಟ್ಟು ಯಾವುದೋ ಒಂದು ಇಂಪೋರ್ಟೆಡ್ ತೊಗರಿ ಬೇಳೆ ಕೊಟ್ಟಿದ್ದಾರೆ ಸರ್. ಅದು ಸ್ಟೇಟ್ ಲೆವೆಲ್ ಟೆಂಡರ್ ಆಗ್ತದ. ಆ ಸ್ಟೇಟ್ ಲೆವೆಲ್ ಟೆಂಡರ್ ಅಲ್ಲಿ ಅವ್ರು ಏನ್ ಮಾಡಿದ್ರು ಅಂದ್ರೆ 69,900 ರೂಪಾಯಿ ಪರ್ ಕ್ವಿಂಟಲ್ ಟೆಂಡರ್ ಹಿಡಿದಾರೆ ಸರ್. ಲಾಸ್ಟ್ ಬಿಫೋರ್ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ನಂತದ್ದು. ಅದು ಹಿಡಿದಾಗ ಅವ್ರು 6,900 ಈಗ ತೊಗರಿ ರೇಟು ಅದೆಲ್ಲ ಮಾರ್ಕೆಟ್ ಅಲ್ಲಿ ಇದು ಮಾಡಿ ನೋಡಿದ್ರೆ ಆ ಒಂದು ಇದರಲ್ಲಿ ಅದ್ರ ಸಲುವಾಗಿ ಈಗ ಟೆಂಡರ್ ಸಿಸ್ಟಮ್ ಅಲ್ಲಿ ಚೇಂಜ್ ಮಾಡಿಬಿಟ್ರು ಸರ್. ಈಗ ಮಿನಿಮಮ್ 8,000 ಮೇಲ್ಪಟ್ಟು ಟೆಂಡರ್ ಕೊಡ್ಬೇಕನ್ನೋದು ಒಂದು ಸಿಸ್ಟಮ್ ಮಾಡಿ ಆ ಟೆಂಡರ್ ಸಿಸ್ಟಮ್ ಕೂಡ ಚೇಂಜ್ ಮಾಡಿದ್ದಾರೆ ಸರ್. ಈಗ ಚೇಂಜ್ ಮಾಡಿದ್ದಾರೆ. ಆ ಟೆಂಡರ್ ಆಗಲಿಕ್ಕೆ ಲೇಟ್ ಆಗ್ಲತ್ತದ. ಹಾಗಾಗಿ ಈಗ ತೊಗರಿ ಬೆಳೆ ಸ್ಕೂಲ್ ಲೆವೆಲ್ ಅಲ್ಲಿ ಹೆಚ್ಚು ಕಟಿಂಗ್ ಮಾಡಬೇಕು. ಅವ್ರು 69 ರೂಪಾಯಿ ಕೋಟ್ ಮಾಡಿದ್ದಾರೆ ಕೊಡ್ತಾರೆ. ನಾನು ಹೇಳ್ತಾ ಇರೋದು ನೀವು ಕ್ಯಾಶ್ ಮಾಡಿ. ನಾನು ಹೇಳ್ತಾ ಇದ್ದೀನಿ ಅವ್ರು 69 ಕೋಟ್ ಮಾಡ್ಯಾರೋ 70 ಕೋಟ್ ಮಾಡ್ಯಾರೋ ನಾವು ಗೌರ್ಮೆಂಟ್ ಸರ್ ನಮ್ಮ ಡ್ಯೂಟಿ ಅಲ್ಲ. ನಮ್ಮ ಡ್ಯೂಟಿ ಏನು? ಕ್ವಾಲಿಟಿ ಬೇಳೆ ಕೊಡ್ಬೇಕು. ಹೌದು, ಕ್ವಾಲಿಟಿ ಬೇಳೆ. ಅವ್ರು ಎಷ್ಟು ತಗೋತಾರ ಎಷ್ಟು ಕೊಡ್ತಾರ ತಗೊಂಡು ನಾವು ನೀವ್ ಏನ್ ಮಾಡೋದಾದ್ರೆ ಈಗ ರೋಡ್ ಕರಿತೀವಿ 10 ಕೋಟಿ ರೂಪಾಯಿ ಲೆಸ್ಸಿಗೆ ಹೋಗ್ತಾರ 25%. ಕೆಲವರು ನಮ್ಮ ಆಫೀಸ್ ನಲ್ಲಿ ಸರ್ ಮೊನ್ನೆ ಒಂದು ಮೀಟಿಂಗ್ ಅಲ್ಲಿ ರಿಟೈನ್ ಮಾಡಿದ್ವಿ 39% ಲೆಸ್ ಕೊಟ್ಟು ಮಾಡಿದ್ರು. ನಾನು ಲ್ಯಾಂಡ್ ಆರ್ಮಿ MD ಸರಿ 3-4 ಸರಿ ಹೋಗಿದ್ದೆ. 4 ಸರಿ ಹೋದ್ರು ಕೂಡ ಇವ್ರು ಏನ್ ಮಾಡ್ತಾರೆ ಸರ್, ನಮ್ ಬಜೆಟ್ KKRD ಇಟ್ಟಿರ್ತೀವಿ, ಬೇರೆ ಕಡೆ ಡಿವೈಡ್ ಮಾಡಿಬಿಡ್ತೀವಿ ನಮ್ಮ ಬಜೆಟ್. ಹೇಳ್ತೀನಿ ಅದೇ ಆಗಿತ್ತು ಸರ್. ಅದಕ್ಕೆ ನಾನು ಇವಾಗ ಬೇರೆ ಕಡೆ ಜಲ್ದಿ ಹಳಂದ ಎಲ್ಲೋ ಜಲ್ದಿ ಡೈವರ್ಟ್ ಮಾಡಿದ್ದು ಆರಾಮದಲ್ಲೇ ಮಾಡಿದ್ರು. ಹಳದ ಡೈವರ್ಟ್ ಮಾಡ್ಬಿಟ್ಟಿದ್ದಾರೆ. ನಮ್ KKRD ದುಡ್ಡು, ನಮ್ ದುಡ್ಡು ಅದನ್ನ ಡೈವರ್ಟ್ ಮಾಡ್ಬಿಟ್ಟಿದ್ದಾರೆ. ಅದೇ ಗೊತ್ತಾದ್ಮೇಲೆ ನಾನು ಅದಕ್ಕೆ ಇನ್ವೆಸ್ಟಿಗೇಷನ್ ಮಿನಿಸ್ಟರ್ ಹತ್ರ ಹೋಗಿ ಇಲ್ಲ ಆಗಲ್ಲ ಸಾಧ್ಯ ಇಲ್ಲ ಅಂತ ಅಂದ್ರು
ಹೋಗಿ ಗೊತ್ತು ಆಮೇಲೆ ಗೊತ್ತಾಯ್ತು ಶಿಫ್ಟ್ ಇದು ಡೈವರ್ಟ್ ಆಗಿತ್ತು. ಅದಕ್ಕೆ SIT ಟೀಮ್ ಬಂದು ಇನ್ವೆಸ್ಟಿಗೇಷನ್ ಮಾಡಿ ಆಮೇಲೆ ಗೋಟೂರ್ ನಾವು KKDB ಅಲ್ಲಿ ಆಲ್ರೆಡಿ ಬಿಲ್ಡಿಂಗ್ ಕಂಪ್ಲೀಟ್ ಆಯ್ತು, ಐನೋಡಿ ಓಪನಿಂಗ್ ಆಯ್ತು, ಐನೋಡಿ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಲ್ಯಾಂಡ್ ಆರ್ಮಿ ಹೆಂಗ ಅಂತಾರ ಕಳ್ಳನ ಆರ್ಮಿ ಅಂತ ಲ್ಯಾಂಡ್ ಆರ್ಮಿ ಲ್ಯಾಂಡ್ ಅಂದ್ರೆ ಚಲೋ ದೊಡ್ಡದ ಅಲ್ಲ, ಹೆಸರು ಬಹಳ ದೊಡ್ಡದ. ಅದಕ್ಕೆ ಅಲ್ಲಿ MD ಆರ್ಮಿ ಅಂತ ಆರ್ಮಿ ಅಂತ ತೆಗಿಬೇಕು. ಇದರಲ್ಲಿ ಆಲ್ಮೋಸ್ಟ್ ಅಬೌಟ್ 90% ಎನ್ರೋಲ್ಮೆಂಟ್ ಆಗಿದೆ ಸರ್. ಇವನ್ ಡೈಲಿ ಅಟೆಂಡೆನ್ಸ್ ಲಾಗಿನ್ ಅಂಡ್ ಲಾಗ್ಔಟ್ 80 ಆಗ್ತಾ ಇದೆ ಸರ್. ಸೊ ಕೆಲವೊಬ್ಬರು ಏನಾಗ್ತದೆ ನೀವು ಅಥವಾ ಇದು ಆಫ್ ಡ್ಯೂಟಿ ಇರ್ತಾರೆ ಸರ್, ನೈಟ್ ಮಾಡಿ ಡೇ ಇಂಥ ಟೈಮಲ್ಲಿ ಇದು ಕಡಿಮೆ ಆಗ್ತಾ ಇದೆ. ಅದರ್ವೈಸ್ ಇನ್ ಬಿಟ್ವೀನ್ 80 to 90 ಸರ್. ಸೊ ಇಮ್ಯುನೇಷನ್ ಆಲ್ಮೋಸ್ಟ್ ಎಲ್ಲ ಕಾಂಪೊನೆಂಟ್ ಅಬೌಟ್ 90% ಇದೆ ಸರ್. ಕೆಟ್ರಾಕ್ಟ್ ಸರ್ಜರಿ ಎವ್ರಿ ವೀಕ್ ಪ್ರತಿ ವಾರ ತಾಲೂಕು ಹಾಸ್ಪಿಟಲ್ 8 to 10 ಕೇಸಸ್ ಈವರೆಗೆ ಏಪ್ರಿಲ್ ಟು ನಾವು 265 ಕೇಸ್ ಆಗಿದೆ. ಸೊ ನಮ್ಮಲ್ಲಿ ಈಗ ಯಾರಾದ್ರೂ ಈ ರೀತಿ OPD ಬರ್ಬೇಕಾದ್ರೆ ರಿಫ್ರಾಕ್ಟಿವ್ ಎರರ್ಸ್ ಅವರಿಗೆ ನೋಡ್ಲಿಕ್ಕೆ ಒಂದು ಇದು ಇದೆ ಸರ್. ಸೊ ರೀಸೆಂಟ್ಲಿ ಒಂದು 5 lakh ಮಷಿನ್ ಬಂದಿದೆ ಸರ್, ರಿಫ್ರಾಕ್ಟಿವ್ ಎರರ್ಸ್ ವಿತ್ ಕ್ಯಾರೆಟೋಮೀಟರ್ ಅಂಡ್ ಇದು ಅಪ್ಸಲ್ಮಿಕ್ ಆಪ್ಷನ್ ಬಂದಿದೆ. ಸೊ ಡೈಲಿ ಈಸ್ ಅಂದ್ರೆ OPD ಬೇಸಿಸ್ ಕೆಟ್ರಾಕ್ಟ್ ಅಂದ್ರೆ ನಾಟ್ ಕೆಟ್ರಾಕ್ಟ್ ರೂಟೀನ್ ರಿಫ್ರಾಕ್ಟಿವ್ ಎರರ್ ದೂರದ ದೃಷ್ಟಿ ದೃಷ್ಟಿ ದಶಮಾನ ಬರ್ತದೆ ಅದನ್ನು ನೋಡ್ತಾ ಇದ್ದಾರೆ ಡೈಲಿ ಇದೆ. ಸೊ ಅದೇ ರೀತಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಲ್ಮೋಸ್ಟ್ ನಮ್ಮ ಇಜೋಳಿ ಹಾಸ್ಪಿಟಲ್ 82 ಸರ್, ಏಪ್ರಿಲ್ ಟು ನಾವು 82 ಜನರಿಗೆ ನಾವು ಪರ್ಟಿಕ್ಯುಲರ್ಲಿ ಪ್ರೆಗ್ನೆಂಟ್ ವುಮೆನ್ಸ್ ಮತ್ತೆ ಯಾರಿಗೆ ರಕ್ತದ ಹೀನತೆ ಇದೆ, ಅನಿಮಿಯಾ ಇದೆ ಅಂದ್ರೆ 82 ಜನರಿಗೆ ನಾವು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿದ್ದೆವು. FCM ಇನ್ಶೂರೆನ್ಸ್ ಮಾಡಿದೆ ಸರ್. ಈಚ್ ಇಂಜೆಕ್ಷನ್ ಕಾಸ್ಟ್ ಅರೌಂಡ್ 3000 rupees. ಸೊ 90 ಜನರಿಗೆ ಇಟ್ಟಿದೆ ಸರ್, ಪರ್ಟಿಕ್ಯುಲರ್ಲಿ ಫಿಮೇಲ್ಸ್ ಅಂದರೆ ಗರ್ಭಿಣಿಯರಿಗೆ. ಸೊ ಅದೇ ರೀತಿ ಐರನ್ ಕ್ರೋಸ್ 568 ಇಂಜೆಕ್ಷನ್ ಆಗಿದೆ ಸರ್. ಸೊ ಡಯಾಲಿಸಿಸ್ ಹಳಿ ಮಷಿನ್ಸ್ ಇದ್ದವು ಸರ್, ಅವಾಗ ಒಮ್ಮೆಲೆ ಆದವು ಸರ್, MLA ಇದ್ದಾಗ ಅವಾಗ ಬಂದಿದ್ದು 3 ಮಷಿನ್ಸ್, ಅವೆಲ್ಲನೂ ಸ್ವಲ್ಪ ಮೇಂಟೆನೆನ್ಸ್ ಇತ್ತು ಸರ್. ಈಗ ಹೊಸದಾಗಿ 3 ಮಷಿನ್ ಬಂದಿದೆ ರೀಸೆಂಟ್ಲಿ ವಿತಿನ್ 2 months. ಎಸ್ ಅದು ಏನು ಅವು ಹಳಿದು ಅದಕ್ಕೆ ರಿಪೇರಿ ಪದೇ ಪದೇ ರಿಪೇರಿ ಬರ್ತಾ ಇದ್ದು. ಈಗ ಸ್ಟೇಟ್ಲಿಂದ 3 ಹೊಸದಾಗಿ ಮಷಿನ್ ಬಂದಿದೆ ಸರ್. ಸೊ 3 machines ವರ್ಕಿಂಗ್. ಟೋಟಲ್ ನಮ್ಮಲ್ಲಿ ಆನ್ ಹ್ಯಾಂಡ್ ಐ ಮೀನ್ in the month of January 15 cases to plus 2 add ಆಗ್ತದೆ 15 cases. So 103 cycles per month ನಾವು ಡಯಾಲಿಸಿಸ್ ಮಾಡ್ತಾ ಇದ್ದೇವೆ ಸರ್. ಸೊ ಅದೇ ರೀತಿ ಫ್ಯಾಮಿಲಿ ಪ್ಲಾನಿಂಗ್ ಇದೆ ಸರ್. ಸೊ ಎವ್ರಿ ಮಂತ್ ಎವ್ರಿ ವೆಡ್ನೆಸ್ಡೇ ನಾವು ಫಿಕ್ಸ್ ಮಾಡ್ಕೊಂಡಿದ್ದೇವೆ ಫ್ಯಾಮಿಲಿ ಪ್ಲಾನಿಂಗ್. ಸೊ ಟಿಲ್ ನಾವು 306 ಫ್ಯಾಮಿಲಿ ಪ್ಲಾನಿಂಗ್ ಅಂದ್ರೆ ಮಕ್ಕಳ ಆಪರೇಷನ್ ಮಾಡ್ತಾ ಇದ್ದೇವೆ ಸರ್. ಅದೇ ರೀತಿ ಈಗ ಸರ್ಜನ್ ಬಂದಿದ್ದಾರೆ, ಹರ್ನಿಯಾ ಈಗ 3 cases ಇಲ್ಲೇ ಮಾಡಿದ್ದಾರೆ ಸರ್. ಹೈಡ್ರೋಸಿಲ್ 6, ಅಪೆಂಡಿಸೈಟಿಸ್ 5 cases, ಇದು ಅಂಗನವಾಡಿ ಕೇಂದ್ರಗಳಲ್ಲಿ 363 12 ಮಿನಿ ಅಂಗನವಾಡಿ ಕೇಂದ್ರಗಳಿದ್ವು ಸರ್. ಈಗೆಲ್ಲ ಮಿನಿ ಕೇಂದ್ರಗಳನ್ನ ಮೇನ್ ಕೇಂದ್ರಗಳನ್ನಾಗಿ ಮಾಡ್ಬೇಕಂತ ಇದು ಮಾಡಿದ್ದಾರೆ ಸರ್. ಹಾಗಾಗಿ ಮಿನಿ ಕೇಂದ್ರಗಳಿಗೆ ಹೆಲ್ಪರ್ ಇರೋದಿಲ್ಲ ಸರ್. ಈಗ ಹೆಲ್ಪರ್ ಪ್ರಸ್ತಾವನೆ ನಾವು ಆಲ್ರೆಡಿ ಕಳಿಸಿದ್ದೀವಿ ಸರ್. ನಮ್ಮ ಸಿಬ್ಬಂದಿ ಬಂದ್ಬಿಟ್ಟು ಸರ್ ಈಗ ACDP ಇದ್ದಾರೆ ಸರ್, ಸೀನಿಯರ್ ಸೂಪರ್ವೈಸರ್ 2 ಇದ್ದಾರೆ ಸರ್. ಸೂಪರ್ವೈಸರ್ಸ್ 11 ಇರ್ಬೇಕು ಸರ್, ಆದರೆ ನಮ್ಮಲ್ಲಿ 5 ಮಾತ್ರ ಇದ್ದಾರೆ ಸರ್. ಇನ್ನೂ 6 ವೇಕೆನ್ಸೀಸ್ ಇದೆ ಸರ್. ಮತ್ತೆ ವರ್ಕರ್ ಬಂದ್ಬಿಟ್ಟು 375ರಲ್ಲಿ 346 ಈಗ ಭರ್ತಿ ಆಗಿದೆ ಸರ್. ಇದು ಸುಮಾರು ವರ್ಷಗಳಿಂದ ಇದೆ ಸರ್. ಅಂದ್ರೆ ಇಲ್ಲಿ ಚಿಂಚೋಳಿ ಬರೋದಕ್ಕೆ ಯಾರು ಇದು ಮಾಡ್ತಾ ಇಲ್ಲ ಸರ್. ಹಾಗಾಗಿ ಒಬ್ಬೊಬ್ರು ಸೂಪರ್ವೈಸರ್ 3 ಸರ್ಕಲ್ ಅನ್ನ ಮಾಡ್ತಾರೆ ಸರ್, ಕೆಲವೊಬ್ರು 4 ಸರ್ಕಲ್ ಅನ್ನು ಕೂಡ ಮಾಡ್ತಾರೆ ಸರ್. 349 ಈಗ ವರ್ಕರ್ ವರ್ಕಿಂಗ್ ಇದ್ದಾರೆ ಸರ್. ಅಂಗನವಾಡಿ ಕಾರ್ಯಕರ್ತರು 29 ಖಾಲಿ ಇದೆ ಸರ್. 29 ಈಗ ಮೊನ್ನೆ ನಮ್ಗೆ ಆನ್ಲೈನ್ ನೋಟಿಫಿಕೇಶನ್ ಮಾಡೋದಕ್ಕೆ ಹೆಡ್ ಆಫೀಸ್ ನಿಂದ ಕೇಳಿದ್ರು ಸರ್. ಹಾಗಾಗಿ ಆನ್ಲೈನ್ ಎಂಟ್ರಿ ಮಾಡಿಸಿ ಕೊಟ್ಟಿದ್ದೀವಿ ಸರ್, ಹೆಡ್ ಆಫೀಸಿಗೆ ಕಳಿಸಿದ್ದೀವಿ. ಅವ್ರು ಯಾವಾಗ ನೋಟಿಫಿಕೇಶನ್ ಮಾಡ್ರಿ ಅಂತ ಹೇಳ್ತಾರೆ ಅವಾಗ ಮಾಡ್ತೀವಿ ಸರ್. ಹೆಲ್ಪರು 363 ಇದೆ ಸರ್, ಪ್ಲಸ್ 12 ಮಿನಿ ಸರ್. ಈಗ 331 ಸದ್ಯ ಭರ್ತಿ ಇದೆ ಸರ್. ಅವು ಏನು ಮಿನಿ ಟು ಮೇನ್ ಇದೆ ಅದೆಲ್ಲಾನು ಈಗ ಕಾಲ್ಫಾರ್ಮ್ ಮಾಡೋದಕ್ಕೆ ಇದು ಮಾಡಿದ್ದೀವಿ ಸರ್.